ನಮಸ್ಕಾರ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 2ರ ಪರೀಕ್ಷೆಯನ್ನು ನೀವು ಈಗಾಗಲೇ ಬರೆದಿದ್ದೀರಿ. ಈ ಒಂದು ಪರೀಕ್ಷೆಯ ರಿಸಲ್ಟ್ ಸಲುವಾಗಿ ನೀವು ನಿರೀಕ್ಷೆಯಲ್ಲಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 2ಅನ್ನು ಬರೆದು ಈಗ ವೇಟಿಂಗಲ್ಲಿರುವಂಥವ್ರು ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ ನಿಮ್ಮಲ್ಲಿ ಒಂದು ಕುತೂಹಲ ಇರುವುದು ಮತ್ತು ನೀವು ಸರ್ಚ್ ಕೂಡ ಮಾಡ್ತಾ ಇದ್ದೀರಿ. ಸೊ ನೋಡಿ, ಏನಂತಂದರೆ ಇಲಾಖೆಯಿಂದ ಇನ್ನೂವರೆಗೂ ಕೂಡ ಎಕ್ಸಾಮ್ 2ರ ಒಂದು ಲಿಂಕ್ ಇರ್ಬೋದು. ನೋಡಿ, ಇಲ್ಲಿ ವೆಬ್ಸೈಟ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ಲಿಂಕಲ್ಲಿ ಏನು ಬರುತ್ತೆ ಅಂದರೆ ಎಕ್ಸಾಮ್ 2 ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಆದರೆ ಇಲ್ಲಿ ಇನ್ನೂವರೆಗೆ ಅಪ್ಡೇಟ್ಗಳು ಆಗಿಲ್ಲ. ಹೌದಾ, ಇಲ್ಲಿ ನೋಡ್ತಾ ಇದ್ದೀರಿ ಎಕ್ಸಾಮ್ ದ್ವಿತೀಯ PUC ಮತ್ತು SSLCಯ ಲಿಂಕ್ಗಳನ್ನು ಇದು ಒಂದು ವೆಬ್ಸೈಟಲ್ಲೇ ಮೇನ್ ಮಾಡುವಂಥದ್ದು. ಇದು ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಭಾಗಶಃ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ವೆಬ್ಸೈಟ್ಗಳು ಇರ್ಬೋದು ಮತ್ತು ಮೀಡಿಯಾ ಸೋರ್ಸ್ಗಳು ಹೇಳ್ತಾ ಇರೋದು ಏನಂತಂದರೆ ಇದೇ ತಿಂಗಳು 20ನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೊರತು ಅಕ್ಯುರೇಟ್ ಆದಂತಹ ಒಂದು ದಿನಾಂಕ ಇರ್ಬೋದು, ಟೈಮಿಂಗ್ ಅನ್ನೋನು ಕೂಡ ಡಿಸೈಡ್ ಆಗಿಲ್ಲ. ಯಾಕೆ ಡಿಸೈಡ್ ಆಗಿಲ್ಲ ಅಂತಂದರೆ ಇಲಾಖೆಯವರು ಇನ್ನೂ ನಿಮ್ಮ ಒಂದು ವ್ಯಾಲ್ಯುವೇಷನ್ ಆಗಿರುವಂಥ ಪೇಪರ್ಗಳನ್ನು ಡಾಟಾಬೇಸಲ್ಲಿ ತೊಗೊಂಬರಲಿಕ್ಕೆ ಮತ್ತು ಎಲ್ಲ ಒಂದು ತಯಾರಿ ಮಾಡಲಿಕ್ಕೆ ಮತ್ತು ಕಂಪ್ಯಾರಿಸನ್ ಮಾಡಲಿಕ್ಕೆ. ಯಾಕಂದರೆ ಈಗ ನೋಡಿ, ಪೇಪರ್ 1 ಪೇಪರ್ 2 ಎರಡೂ ಕಂಪ್ಯಾರಿಸನ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಆಗಿದೆ ಅದನ್ನು ಇಲ್ಲಿ ಏನು ಮಾಡ್ತಾರೆ, ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಉದಾಹರಣೆಗೆ ಈಗ ಹಿಂದಿನ ಎಕ್ಸಾಮಲ್ಲಿ ನಮ್ಗೆ 35 ಆಗಿತ್ತು, ಇವಾಗ 45 ಆಗಿದೆ. ಸೊ 45 ಎರಡೂ ಕಂಪ್ಯಾರಿಸನ್ ಮಾಡಲಿಕ್ಕೆ, ಸೊ ಎರಡು ಡಾಟಾವನ್ನು ಕಂಪ್ಯಾರಿಸನ್ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಂಡು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ನಿಮಗೆ ಇನ್ನೂ 20ನೇ ತಾರೀಕಿನ ಸಮೀಪದಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ನಾನು ಕೂಡ ರಿಸಲ್ಟ್ ಗೊತ್ತಾದರೆ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೇನೆ.